ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಶುಭ ಸಂಜೆ ಅಂತ ಹೇಳ್ತಾ ಇದ್ದೀನಿ. ಇದು ಮಂಗಳವಾರ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ನಾನು ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು, ಮಧ್ಯಾಹ್ನ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ನಿಮಗೆ ಹೋಗೋದಕ್ಕಾಗಿಲ್ಲ, ಅದಕ್ಕೆ ಕಾರಣ ಇವರೇ ಕೊಡ್ತಾರೆ. ಕೇಳಿಬಿಡಿ ಏನು ಮಾತು ಅಂತೇಳಿ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ಅದೇ ದೇವಸ್ಥಾನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅನ್ಶೆಡ್ಯೂಲ್ ಮೀಟಿಂಗಿನಿಂದ ಇವತ್ತು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಈ ವಾರದಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ, ಶುಕ್ರವಾರ ಹೋಗೋಣ ಅಂತ ಹೇಳಿ. ಅಮ್ಮನವರ ದರ್ಶನ ಮಾಡೋಣ ಅಂದ್ಬಿಟ್ಟು ಈ ವಾರದಲ್ಲೇ ಮಾಡೋಣ ಅಂದ್ಬಿಟ್ಟು. ಸೊ ಅದಕ್ಕೆ ಸಾಯಂಕಾಲ ಹೆಂಗಿದ್ರು ಪೋಸ್ಟ್ಪೋನ್ ಆಗಿದೆ. ಒಂದು ವಾಕ್ ಹೋಗೋಣ ಅಂದ್ಬಿಟ್ಟು ಜೊತೆಲೇ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ನಮ್ಮ ಜೊತೆ, ನೀವು ಒಂದು ವಾಕ್ ಮಾಡಿ ಒಂದು ಕಡೆ ಅಲ್ಲಿ ಯಾವುದಾದ್ರು ಬಾಂಬೆ ಚಾಯ್ ಅಂತ ಕೊಡ್ತಾರೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವರು ಕರ್ಕೊಂಡು ಹೋದರೆ ಅಲ್ಲಿ ಒಂದು ಟೀನೋ ಬೆಲ್ಲದ ಟೀ ಸಿಗುತ್ತೆ, ಕಾಫಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲೂ ಹೋಗಲ್ಲ ಅಷ್ಟಾಗಿ, ಒಬ್ಬಳೇ ಮನೆಯಲ್ಲೇ ಇದ್ದುಬಿಟ್ರೆ ಒಂಥರ ಮಂಕ್ ಥರ ಆಗೋಗಿರುತ್ತೆ. ಅದಕ್ಕೆ ಇವರು ಬಂದಾಗ ಆಫೀಸಿಂದ ಒಂದು ರೌಂಡ್ ಹಾಗೆ ನಮ್ಮ ಸರೌಂಡಿಂಗಲ್ಲೇ ಒಂದು ರೌಂಡ್ ಹಾಗೆ ಹೋಗಿ ನಡ್ಕೊಂಬರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೇಳಿ ಚಾನಲ್ ಬಗ್ಗೆ ಆಗಲಿ. ಈಗ ನಮ್ಮ ಜೊತೆ ನೀವು ಕೂಡ ಬನ್ನಿ, ಹಂಗೆ ಆದರೆ ಅಲ್ಲಿ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡುವಂಥದ್ದನ್ನು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೀವು ಒಂದು ಕಪ್ ಚಾಯ್ ನಮ್ಮ ಜೊತೆ ಶೇರ್ ಮಾಡಿ. ಬನ್ನಿ ಹೋಗಿ. ಹಾಗೆ ಸ್ನೇಹಿತರೆ, ನಮ್ಮ ಏರಿಯಾದ ಈಗ ನಮ್ಮದು ವಿಜಯನಗರ ಥರ್ಸ್ಡೇ ಸೇರಿದ್ರೆ ಪಕ್ಕದ ಒಂದು ಏರಿಯಾದಲ್ಲಿ ಇವತ್ತು ಗ್ರಾಮ ದೇವತೆ ಹಬ್ಬ, ಮಂಗಳವಾರ ಮಾರಮ್ಮನ ಹಬ್ಬ, ಲೈಟ್ ಅರೇಂಜ್ಮೆಂಟು ತುಂಬ ವಿಧಾನದಲ್ಲಿ ಹಬ್ಬ ನಡೀತಾ ಇದೆ. ಖುಷಿ ಆಗುತ್ತೆ. ನಮಗೆ ಪಕ್ಕನೇ ಇರುವಂಥದ್ದು ಲೈಟ್ ಅರೇಂಜ್ಮೆಂಟ್. ಒಂದ್ಸಲ ತೋರಿಸ್ತೀನಿ ನೋಡಿ. ಫುಲ್ಲು ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ. ನೋಡಿ, ರೋಡ್ ಫುಲ್ ಲೈಟ್ ಹಾಕಿದ್ದಾರೆ. ಫುಲ್ಲು ಆ ಸೈಡು ಈ ಸೈಡು ಎಲ್ಲ ಲೈಟ್ ಹಾಕಿದ್ದಾರೆ. ಅಮ್ಮನವರ ಒಂದು ಮೆರವಣಿಗೆ ಕೂಡ ನಿನ್ನೆ ರಾತ್ರಿ ಎಲ್ಲ ತುಂಬ ಜೋರಿತ್ತು. ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ದರೆ. ತುಂಬ ವಿಧಾನದಿಂದ ಹಬ್ಬನ ಆಚರಣೆ ಮಾಡ್ತಾರೆ. ಗ್ರಾಮ ದೇವತೆ ಹಬ್ಬ ಅಂದ್ರೇ ಒಂದು ಖುಷಿ ಇರುತ್ತಲ್ಲ, ಒಂದು ವಿಧಾನದಿಂದ ಒಂದು ವಿಧಾನನ ಹೇಗೆ ನಾವು ಅನುಸರಿಸ್ತೀವೋ ಅದು ಬಹಳ ಮುಖ್ಯ ಆಗಿರುತ್ತೆ. ಮನೆ ದೇವರು ಹೇಗೋ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಗ್ರಾಮ ದೇವತೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಂತೂ ತುಂಬ ವಿಜೃಂಭಣೆಯಿಂದ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಬನ್ನಿ ಒಂದು ವಾಕು, ಇಲ್ಲಿಂದ ಒಂದು ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರಾರು ಕೂಡ ವಾಕ್ನ ಮಾಡಿ. ಮತ್ತು ನಿಮ್ಗೆ ಹೇಳಿದ್ನಲ್ಲ, ಬಾಂಬೆ ಚಾಯ್ ಅಂತ ಹೇಳಿ ಒಂದು ಶಾಪ್ ಇದೆ. ಅಲ್ಲಿ ಬೆಲ್ಲದ ಟೀ ತುಂಬ ಚೆನ್ನಾಗಿರುತ್ತೆ. ಗುಲಾಬಿ ದಳಗಳಿಂದನೂ ಕೂಡ ಟೀನ ಮಾಡ್ತಾರೆ ಅಲ್ಲಿ. ಹಾಗೆ ಒಂದು ಟೀನ ಕುಡ್ಕೊಂಡು ಹಂಗೆ ವಾಕ್ ಬರೋಣ ಅಂತ ಹೇಳಿ ನಮ್ಮ ಮನೆಯವರು. ಏಕೆಂದರೆ ಎಲ್ಲೂ ಹೋಗಲ್ಲ. ಎಲ್ಲಾದರೂ ಹೊರಗಡೆ ನನಗೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಮನೆ ಒಳಗಡೆನೇ ಇದ್ದು ಬಿಡ್ತೀನಿ. ಅದಕ್ಕೆ ನಮ್ಮ ಮನೆಯವರು ನೀನು ಒಳಗಡೆನೇ ಇರ್ತೀಯ, ಎಲ್ಲೂ ಹೋಗಲ್ಲ ಅಂತ ಹೇಳಿ ಅವರು ಬಂದಾಗ ನನ್ನನ್ನು ಒಂದು ಸಲ ಹಿಂಗೆ ದಿನಕ್ಕೆ ಒಂದು 1/4 ಗಂಟೆ ಆದರೂ ಕೂಡ ಒಂದು ವಾಕ್ ಹೋಗಿ ಬರುವಂಥದ್ದನ್ನು ಮಾಡ್ತೀನಿ. ಬನ್ನಿ ನಮ್ಮ ಜೊತೆ ನೀವು ಕೂಡ ಹೋಗೋಣ. ಗೊತ್ತಾಯಿದ್ರೆ ಕೂಗ್ತಾಯಿದ್ರು, ಯಾರಪ್ಪ ಇದು ಅಂತ. ಸನ್ನಿಧಿ ಆಂಟಿ ಅಂತ ಕೂಗ್ತಾರೆ. ಏನು ಮಾಡ್ತಾ ಇದ್ದೀರಾ ಅಂತ ಹುಡುಗ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಹಾಗೆ ವಾಕ್ ಹೋಗೋಣ ಅಂತ ಕೆಳಗಡೆ ಬಂದ್ವಿ. ಇಲ್ಲಿ ನ್ಯಾಚುರಲ್ ಆಗಿ ನಾನು ಯಾವುದೇ ವಾಯ್ಸ್ ಓವರ್ ಅಷ್ಟಾಗಿ ಕೊಟ್ಟಿಲ್ಲ, ಮಾತಾಡಿರುವಂಥದ್ದನ್ನ ಹಾಗೆ ಹಾಕಿದ್ದೀನಿ. ನಾನು ಬ್ಲೌಸ್ ಪೀಸ್ ಅಂದರೆ ಮೊನ್ನೆ ಒಂದು ಮೀಶೋದಲ್ಲಿ ಸ್ಯಾರಿ ತರಿಸ್ದೆ ನೋಡಿ, ಆ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಕೊಡೋಣ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಊರಲ್ಲಿ ಅಂದರೆ ಗ್ರಾಮ ದೇವತೆ ಹಬ್ಬ ನಡೀತಾ ಇದೆ. ರೋಡಲ್ಲಿ ತುಂಬ ಜನ ಸಂದಣಿ ಹೋಗೋರು ಬರೋರು ನೋಡಿ. ಲೇಡೀಸು ತೊಂಬಿಟ್ಟಿನ ಆರತಿ ಕೂಡ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಜಾಸ್ತಿ ನಾನು ವಾಯ್ಸ್ ಓವರ್ ಎಲ್ಲೂ ಕೂಡ ಕೊಡೋಕ್ಕಾಗಿಲ್ಲ,
ಹಾಗೆ ನ್ಯಾಚುರಲಾಗಿ ಹಾಕಿದ್ದೀನಿ. ಖಂಡಿತ ವೀಡಿಯೋ ಲಾಸ್ಟ್ ಗಂಟೆ ಕೂಡ ನೋಡಿ. ಈ ಥರ ವೀಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ಏನಾಗಿದೆಯಪ್ಪ ಇಲ್ಲ ಹಾಕಿದ್ದು ನಮ್ಮನ್ನು ಇಷ್ಟಪಡೋರಿಗೆ ನಾವು ಇಷ್ಟಪಡೋರು ಕೊಟ್ಟಿದ್ದ ಟೈಮ್ನ ನಮ್ಮನ್ನು ಇಷ್ಟಪಡೋರು ಕೊಟ್ಟಿದ್ದಾರೆ. ನಮ್ಮ ಭಾವನೆಗೆ ಧಕ್ಕೆ ಆಗುತ್ತೆ. ಧಕ್ಕೆ ಆಗ್ತಿರ್ಲಿಲ್ಲ. 2000 ಇವಾಗ ಹೋಯ್ತು. ಒಂದು 2-3 ದಿನಕ್ಕೆ ಪೇಮೆಂಟ್ ಶುರುವಾಗಿತ್ತು. ಗಾಡಿ ಇಲ್ಲಲ್ಲ, ಎಲ್ಲ ನಾನು ಏನು ಇಟ್ಕೊಂಡಿದ್ದೀನಿ ಎಲ್ಲ ಎಷ್ಟು ವಾಕ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಕೂಡ ಜಾಸ್ತಿ ಆಗುತ್ತೆ. ಯಾವುದೇ ಡಾಕ್ಟ್ರು ಕೂಡ ಹೇಳೋದು ವಾಕ್ ಮಾಡಿ, ಚೆನ್ನಾಗಿ ವಾಕ್ ಮಾಡಿ ಅಂತ ಕೂಡ ಹೇಳ್ತಾರೆ. ನಾವು ಅಲ್ಲೇ ಆ್ಯಕ್ಟಿವ್ ಆಗಿ ಕಡಿಮೆ ಆಗ್ತಾ ಇರೋದು. ನಡೆಯೋದೇ ಕಷ್ಟಪಡ್ತೀವಿ ಎಲ್ಲದಕ್ಕೂ ಗಾಡಿಗಳಲ್ಲಿ. ಆದಷ್ಟು ಅಲ್ಲೇ ಅಕ್ಕಪಕ್ಕ ನಡೆದಾಡಬೇಕು, ಹೋಗಿ ಬರಬೇಕು ಅನ್ನೋಲ್ಲ. ಜಾಸ್ತಿ ಗಾಡಿಗಳನ್ನ ಉಪಯೋಗಿಸ್ತೀವಲ್ವ, ಅದರಿಂದನೇ ನಾವು ಒಬೆಸಿಟಿಗಾಗಲಿ ದಪ್ಪ ಆಗ್ತಾ ಇರೋದೇ ಆ ಉದ್ದೇಶದಿಂದ ಅನ್ನಿಸ್ತಾ ಇದೆ. ನಡೆಯೋದು ಕಡಿಮೆ ಆಗಿಬಿಟ್ಟಿದೆ ಇವಾಗ ಅಲ್ವಾ, ಅದಕ್ಕೋಸ್ಕರ. ಹಾಗೆ ನಮ್ಮ ಮನೆಯವರು ನಾವು ಮಾತಾಡ್ತಾ ಹೋದ್ವಿ. ಒಂದು ಸ್ವಲ್ಪ ದೂರ ಹೋಗಿ ನಡ್ಕೊಂಡು ಅಲ್ಲಿ ಮೇನ್ ರೋಡಲ್ಲಿ ಟೀ ಶಾಪ್ ಇದೆ. ಮುಂಬೈ ಚಾಯ್ ಅಂತೇನೋ ಇದೆ. ತುಂಬ ಟೇಸ್ಟ್ ಇರುತ್ತೆ. ಟೀ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕೂಡ ನಮ್ಮ ಮನೆಯವ್ರು ಕರ್ಕೊಂಡು ಹೋದರೆ ಅಲ್ಲೊಂದು ಟೀ ಕಾಫಿ ಏನಾದರೂ ಸಹ, ಇಲ್ಲಾಂದರೆ ಅಲ್ಲಿ ಸ್ನ್ಯಾಕ್ಸ್ ಕೂಡ ಇರುತ್ತೆ. ನೋಡಿ, ಸ್ಯಾರಿ ಅಳತೆ ಮಾಡಿದ್ರೆ ನಿಮಗೆ ತೋರಿಸಿದ್ದೆ, ಮೀಶೋದಲ್ಲಿ ತರಿಸಿರುವಂಥದ್ದು. ಬ್ಲೌಸ್ ಪೀಸ್ ಕಡಿಮೆ ಇದೆ, 60 ಸೆಂಟಿಮೀಟ್ರ್ ಮಾತ್ರ ಇದೆ ಅಂತ ಹೇಳಿದ್ರು. ನನಗೆ 60 ಸೆಂಟಿಮೀಟ್ರ್ ಸಾಲಲ್ಲ. ಅದಕ್ಕೆ ಏನು ಮಾಡಬೇಕು, ತೋಳಿಗೆ ಸ್ಲೀವ್ಸ್ಗೆ ನೆಟ್ ಕೊಡ್ಸೋಣ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ. ಒಂದು ದಿನನಾದರೂ ಕೂಡ ಈ ಸ್ಯಾರಿ ಹಾಕಬೇಕು ಅಂತ ಹೇಳಿ ಕೊಡೋಣ ಸ್ಟಿಚ್ಗೆ ಅಂತ ಹೇಳಿ ಇಲ್ಲಿ ಬಂದಿದ್ದೆ. ಆ ಬ್ಲೌಸ್ ಮ್ಯಾಚಿಂಗ್ ನೆಟ್ ಬೇಕು, ಆ ಕಡೆ ಸಿಗುತ್ತಾ ನೋಡೋಣ ಅಂತ ಹೇಳಿ ಅವ್ರ ಹತ್ರ ಕೊಟ್ಬಿಟ್ಟು ಕನ್ನಡ ಹೋಗ್ತಾ ಇದ್ದೀನಿ. ಇದು ಲೈನಿಂಗ್ ತಗೋಬೇಕು. ತೋಳು ಬಟ್ಟೆ ಇಲ್ಲ, 60 ಸೆಂಟಿಮೀಟ್ರ್ ಅಷ್ಟೆ. ಅದಕ್ಕೆ ಬ್ಲೌಸ್ಗೆ 60 ಸೆಂಟಿಮೀಟ್ರ್ ನಮಗೆಲ್ಲ ಸಾಕ್ತದೆ. ಚಿಕ್ಕ ಕೂಡ ಇದೆ. ಇದು ಮೇನ್ ರೋಡಿಗಿರುವಂಥ ಫ್ಲೈಓವರ್ ಇದೆ ಅಲ್ಲಿ. ಅಲ್ಲೇ ಪಕ್ಕದಲ್ಲಿ ಟೀ ಶಾಪ್ ಕೂಡ ಇದೆ. ಬನ್ನಿ ಹೋಗೋಣ. ನನ್ನ ಜೊತೆ ನೀವು ಕೂಡ ಟೀನ ಕುಡಿಯೋಣ ಬನ್ನಿ. ಮುಂಬೈ ಚಾಯ್ ಚೆನ್ನಾಗಿರುತ್ತೆ. ಚೇಂಜ್ ಆಗ್ಬಿಟ್ಟಿದೆ. ಏನಪ್ಪ ಸ್ಪೆಷಲ್ ಇದೆ ಇವತ್ತು? ಏನು ಸ್ಪೆಷಲ್ ಇದೆ ಇದು? ಹೇಗಿದೆ ವಿಡಿಯೋ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ಯಾವುದು? ವಡಾಪಾವ್. ಸ್ಯಾಂಡ್ವಿಚ್ ಇಲ್ಲ. ಟೀಲಿ ಏನು ಸ್ಪೆಷಲ್? ಬೆಲ್ಲದ್ದು. ಇದು ಬೆಲ್ಲ ತಾನೆ? ಇಲ್ಲ, ಬೆಲ್ಲದ್ದು ಬೇಕು ನನಗೆ. ಬೆಲ್ಲದ್ದು ಕೊಡ್ತಿದ್ರು ನೋಡಿ ಅವೆಲ್ಲ. ಹಾಂ, ಇದರಲ್ಲೇ ಮಾಡಿ ಬೇಕು ಕೊಡಪ್ಪ. ಮಾಡಿದೆ ಮಾಲಿಕ್ಕಿದ್ರಲ್ಲೇ ಮಾಡಿದೆ. देना चाय वड़ा पाव देना.
ಮೊಬೈಲ್ ಇದೆ ಕರ್ನಾಟಕದಲ್ಲಿ ಬಂದು ಮೊಬೈಲ್ ಛಾಯೆ ಎಲ್ಲ ಎರಡು ಕೊಟ್ಟೆ ತುಂಬ ಕಡೆ ಹೋಗ್ತಿದ್ದೆ ಎಲ್ಲ ಎರಡು ಮೈಸೂರು ಮುಂಬೈಗೆ ಹೋಗ್ಬಿಟ್ಟು ಮೈಸೂರು ಇರ್ಬೋದು ಇರುತ್ತೆ ಎಷ್ಟೋ ಇದೆಯಲ್ಲ ಮಂತ್ರಾಲಯದಲ್ಲಿ ನೋಡಿದ್ದೀನಿ ಹೈದ್ರಾಬಾದಲ್ಲಿ ನೋಡಿದ್ದೀನಿ ಹೈದ್ರಾಬಾದ್ ಒಂದು ಮೈಸೂರು ಮಹಾರಾಜ ಹೋಟೆಲ್ ನೋಡಿದ್ದೀನಿ ಮದಿ ಕಟ್ ಮಾಡಿ ಮದಿ ಕಟ್ ಮಾಡ್ತೀನಿ ಬೆಲ್ಲ ಕೇಳಿ ಬರ್ಕೋಣ ನಾವು ಚಟ್ನಿ ಬೆಣ್ಣೆನ ಹಾಕ್ತಾರೆ ಪಾವ್ ವಾಟರ್ ಬಾಟ್ಲಿ ಬೇಕಾ ವಾಟರ್ ಬಾಟ್ಲಿ ಕೋಲ್ಡ್ ಬೇಡ ನೀರು ಬೇಕು ನೀರು ಬೇಕು
यहाँ पर यूट्यूब चैनल है क्या? हाँ हाँ। ಚಾನಲ್ ನೇಮ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಮತ್ತು ಇನ್ನೊಂದು ಲಾಗ್ ಚಾನಲ್ಲು ಲಾಗ್ ಹಾಕೋದ್ನಲ್ಲಿದೆ ಬ್ಲಾಗ್ ಚಾನಲ್ ಕನ್ನಡ ಇದು ಖುಷಿಯ ಲೋಕ ಕನ್ನಡ ಲಾಗ್ಸ್. ಕಲ್ಲಾಯಿಗ ಯಾರು ಕೇಳ್ತಾರದು? सर्च ಮಾಡಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬರಲ್ವಾ? ಸ್ವಲ್ಪನೂ ಕನ್ನಡ ಬರಲ್ವಾ? ಕಲ್ತ್ಕೊ. ಕನ್ನಡದಲ್ಲಿ ಮಾತಾಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ. ಚಾನಲ್ ನೋಡ್ತೀಯ ಮತ್ತೆ ಕನ್ನಡ ಬರಲ್ವಲ್ಲ? ಯಾವ್ದು ಕೊಟ್ಟಿದ್ದೀರಾ? राघवेंद्र सानी और एक चैनल है ये कल आएगा आप देख लो। ಇದಾಕೋದು ಇನ್ನೊಂದು ಚಾನಲ್. हाँ ये डालेगा ना, ये दूसरा चैनल है, लॉग चैनल है, ये रेगुलर है। ಖುಷಿಯ ಲೋಕ ಕನ್ನಡ ಲಾಗ್ಸ್. कोई है नहीं? बड़ा कौन सी? अच्छा बनाते रहते हैं जल्दी पार्सल ना? हाँ इसके लिए बोल देती है तो चलो भाई ये वाला कल आएगा देखो। ಎಷ್ಟಾಯ್ತು? कितना हो गया? कितना हो गया हमारा? ಹಾಗೆ ಬ್ಯಾಕ್ ಕ್ಯಾಮ್ರಾದಿಂದ ಲೈಟ್ ಅರೇಂಜ್ಮೆಂಟ್ ಆಗಿರುವಂಥ ಒಂದು ವ್ಯೂನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ. ಆ ಮಗು ಕೂಡ ಅಲ್ಲಿ ನಮ್ಮ ಇದೇ ರೋಡಲ್ಲಿ ಪಕ್ಕ ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ. ಅವನೇನಾದರೂ ಸ್ವೀಟ್ಸ್ ತಿನ್ನಬೇಕು ಅನಿಸಿದ್ರೆ ಹೇಳಿಬಿಡ್ತಾನೆ, ನಾನು ಸ್ವೀಟ್ಸ್ ಅಲ್ಲಿ ಶಾಪಿಗೆ ಬರ್ತಾಯಿದ್ದೀನಿ ಅಂತೇಳಿ. ನಮ್ಮ ಮನೆಯವರು ನಾನು ಕೂಡ ಅಲ್ಲಿಗೆ ಹೋದ್ವಿ. ಆ ಮಗು ಇದ್ದ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ಕ್ವಾಲಿಟಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮಿಬ್ಬರು ಮಕ್ಕಳು ಕೂಡ ಇಷ್ಟಪಡ್ತಾರೆ. ದೊಡ್ಡವನಿಗೆ ಚಿರೋಟಿ ತಿಂಡಿ ಅಂದರೆ ತುಂಬ ಇಷ್ಟ. ಆ ಮಗುಗೆ ಸ್ವೀಟ್ಸ್ ಯಾವುದಾದ್ರೂ ಕೂಡ ತಿನ್ನಬೇಕು ಅಂತ
ತೊಗೊಂಡಿಟ್ಟಿದ್ರೆ ದೇವಸ್ಥಾನ ಇರುವಂಥದ್ದು. ನನಗೆ ಬ್ಲೌಸ್ಗೆ ನೆಟ್ ಬೇಕಿತ್ತಲ್ಲ ಅಂತ ಹೇಳಿ ಬ್ಲೌಸ್ ಪೀಸ್ ಎಲ್ಲ ಸಿಗುವಂಥ ಕರೀತೀವಿ. ಎಲ್ಲಿ ಕೂಡ ನೆಟ್ ಸಿಗ್ತಿಲ್ಲ, ಕಲರ್ ಮ್ಯಾಚಿಂಗು ಸಿಗ್ತಿಲ್ಲ, ತಗೊಬಂದು ಕೊಡಬೇಕು. ಇಲ್ಲಿ ಕೂಡ ಹೇಳಿದ್ರು ನೆಟ್ ಸಿಗುತ್ತಾ? ಅದೊಂದು 200 ಅಂತ ಹೇಳಿದ್ವಿ. ನನಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಸಿಗುತ್ತಾ ನೋಡಿ. ಅಂದ್ಕೊಂಡ್ವಿ ಸೀರೆ ತರಬೇಕು ಅಂತ ಹೇಳಿ. ನೋಡಿ ನೆಟ್ ಎಲ್ಲ ಬ್ಲೌಸ್ ಪೀಸ್ ಇದೆಯಾ ಸ್ಯಾರಿ ಅಂತ? ಬ್ಲೌಸ್ ಪೀಸ್ ಅದು, ಅದಕ್ಕೆ ನೆಟ್ ಬೇಕು. ಸ್ಲೀವ್ಸ್ಗೆ ನೆಟ್ ಬೇಕು. ಅಲ್ಲ, ಈ ಥರ ಬ್ಲೌಸ್ ಒಂಥರ ಈ ಥರ ಬಟ್ಟೆ ಕಡಿಮೆ ಇದೆ ತುಂಬ ಟೈಲರ್ ಹೇಳಿದ್ರಿಂದ ಅದಕ್ಕೆ ನೆಟ್ ಅದಕ್ಕೆ ಕೂಡ ಸ್ಲೀವ್ಸ್ ಇಲ್ಲಿ ಸೈಡು ಇಲ್ಲ ಅಲ್ಲೂ ಇಲ್ಲೂ ಕೂಡ ನನಗೆ ಮ್ಯಾಚಿಂಗ್ ಸಿಗಲಿಲ್ಲ. ಸುಮಾರು 200 ಬಟ್ಟೆ ಶಾಪ್ಗಳಲ್ಲಿ ಕೇಳಿದೆ, ಎಲ್ಲೂ ಕೂಡ ಸಿಗಲಿಲ್ಲ. ಇಲ್ಲ ಹಿಡ್ಕೊಳ್ಳಿ. ನಿಮ್ಗೆ ಗೊತ್ತಿದೆ, ತೋರಿಸಿದ್ದೀನಿ. ಶನೇಶ್ವರ ದೇವಾಲಯ ನಿಮ್ಗೆ ಕಾಣಿಸ್ತಾ ಇದೆ ನೋಡೋದು. ಬನ್ನಿ, ಅಮ್ಮವ್ರಿಗೂ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಬಂದಿದ್ದೇನೆ. ನಾವು ಈ ಕಡೆಯಿಂದ ಹೋದ್ವಿ, ನೋಡ್ತಾ ಇದ್ದೀರಾ. ಅವ್ನು ಏನು ಫೇವ್ರೇಟು, ಏನು ತಿನ್ನಬೇಕು ಅದನ್ನು ಒಮ್ಮೆ ಅವನು ತಿನ್ನಬೇಕು ಅನಿಸ್ದಾಗ ತಿನ್ನಬೇಕು ಅಂತ ಖುಷಿ ಪಡ್ತಾನೆ. ಮಹಾಲಕ್ಷ್ಮಿ ಸ್ವೀಟ್ಸು ಬೆಂಗಳೂರಾಗಲಿ ಮೈಸೂರಾಗಲಿ ಎಲ್ಲ ಕಡೆ ಕೂಡ ಬ್ರಾಂಚ್ ಇದೆ. ಚೆನ್ನಾಗಿರುತ್ತೆ ಸ್ವೀಟ್ಸ್ ಅಂತೂ, ಥರ ಥರದ ಸ್ವೀಟ್ಸು ತುಂಬ ಟೇಸ್ಟು ಕೂಡ ಇರುತ್ತೆ. ಅವನೇನು ಬೇಕು ಅದನ್ನು ತಿಂತಾ ಇದ್ದ. ಮತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ. ಆದಷ್ಟು ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬೇ ನನಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ನ್ಯಾಚುರಲಾಗಿ ಕೊಟ್ಟಿರುವಂಥ ವಾಯ್ಸ್ ಓವರ್ ಕಡಿಮೆ ಕೊಟ್ಟಿದ್ದೀನಿ ಇಲ್ಲಿ, ಹಾಗೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದನ್ನು ಮಾಡಿದ್ದೀನಿ. ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್.